ಅಲ್ಲ ಇವತ್ತು ಆಫೀಸಲ್ಲಿ ಒಂದಿನ ಏನೋ ಐರನ್ ಮಾಡ್ಕೊಂಡ್ ಬರ್ನಿಲ್ಲ, ಏನ್ ಗಲಗಲಗಲ ಅಂತ ನಗ್ತಾರೆ. ಇವ್ರ ಹತ್ರ ಏನಪ್ಪಾ 1000 ಬಟ್ಟೆ ಐತೆ, ಬರೋ ಸಂಬಳದಲ್ಲಿ ಅರ್ಧ ಮನೆ ಕೊಡ್ತಾರೆ, ಅರ್ಧ ಇವ್ರ ಖರ್ಚಿಗೆ ಇಟ್ಕೋತಾರೆ. ಇನ್ನು ಕೆಲವ್ರವ್ರೆ ಮನೆಗ್ ಸಂಬಳನೇ ಕೊಡಲ್ಲ, ಎಲ್ಲ ಇವ್ರ ಖರ್ಚಿಗೆನೆ. ನನ್ ಜೀವನ ಹಂಗ. ಬರೋ ಕಾಸಲ್ಲಿ ಇನ್ನೊಂದ್ 15,000 ರೆಡಿ ಮಾಡ್ಬೇಕು ನಾನು ಮಂತ್ಲಿ ರೊಟೇಷನ್ಗೆ. ಇಷ್ಟೊಂದು ಕಮಿಟ್ಮೆಂಟ್ಸ್ ಅಲ್ಲ. ಎಷ್ಟ್ ದಿನ ಅಂತ 25,000 ಸಂಬಳದಲ್ಲೇ ಮನೆ ಓಡಿಸ್ಲಾ? ಅದರಲ್ಲೇ ತಂಗಿ ಫೀಸು, ಅಪ್ಪಂಗೆ ಮೆಡಿಷನ್, ರೇಷನು, ನನ್ನ EMI. ಸರಿ, ಇವತ್ತಿಗೆಲ್ಲ ಓಕೆ. ನಾಳೆ ದಿನ ನನ್ಗೊಂದ್ ಮದ್ವೆ ಆಗತ್ತೆ, ಹೆಂಡತಿ ಮಕ್ಳು ಬರ್ತಾರೆ, ಹೆಂಗ್ ಸಾಕಾಗತ್ತೆ ಈ ಸಂಬಳ? ಇದನ್ನ ಹೋಗಿ ನಮ್ಮ ಮನೇಲಿ ಹೇಳ್ದೆ ಅನ್ಕೋ, ಏನೋ ಬಿಸ್ನೆಸ್ ಮಾಡೋಣ ಅಂತ. ಇವತ್ತಿಗ್ ನೋಡು ಅಂತ ನಾಳೆ ದಿನ ಯೋಚನೆ ಮಾಡಲ್ಲ. ಬಟ್ ಎಷ್ಟ್ ದಿನ ಹಿಂಗೆ ಅಂತಾನೂ ಗೊತ್ತಿಲ್ಲ. ಏನಾದ್ರು ಒಂದ್ ಒಡವೆ ಇದ್ಯಾ ಇಟ್ಟಿ ಬಿಸ್ನೆಸ್ ಮಾಡೋಣ ಅಂದ್ರೆ ಏನು ಇಲ್ಲ. ತಾತ ಅಜ್ಜಿ ಏನಾರು ಆಸ್ತಿ ಸೇರ್ಸವ್ರ? ಇಲ್ಲ, ಎಲ್ಲ ಉಡಿ ಅವ್ರವ್ರೇ ತಿನ್ಕೊಂಡು ಇವತ್ತಿಗೆ ನಾನು ಹಿಂಗೆ ಬೀದಿಲಿ ಏನ ಚಪ್ಲಿ ಕಿತ್ತೋಯ್ತು, ಒಂದ್ 700 ರೂಪಾಯಿ ಚಪ್ಲಿ ಕೊಟ್ಟು ತಗೊಳ್ಳೋಣ ಅನ್ಕೊಂಡ್ರು. ಯಾಕೆ ಅದೇ ದುಡ್ಡಿದ್ರೆ ಇನ್ನೊಂದಕ್ಕೆ ಏನಕ್ಕಾರು ಖರ್ಚಿಗಾಯ್ತದೆ ಇದೆಲ್ಲ ನಂಬ್ಕೊಂಡು ಒಂದ್ ಹುಡುಗಿ ಬೇರೆ ಕಾಯ್ತಾವಳೆ, ನಾನೇ ಬೇಕು ಅಂದ್ಬಿಟ್ಟು. ನಾಳೆ ದಿನ ಅವಳನ್ನ ಮದ್ವೆ ಆಗ್ಬೇಕು ಅಂದ್ರೆ ಅವ್ರ ಮನೇಲಿ ಸ್ವಂತ ಮನೆ, ಅದು ಇದು ಎಲ್ಲಿಂದ ತರ್ಲಾ? ಎಷ್ಟು ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ಲಾ? ಸರಿ, ಅವ್ರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರ? ಇಲ್ಲ, ಅವ್ರ ಲೈಫ್ ಸ್ಟೈಲ್ ಅಲ್ಲ. ಸೊತ್ತು ಅಪ್ಪನ್ ದೊಡ್ಡಲ್ಲಿ ಶೋಕಿ ಮಾಡು. ಅವ್ರಿಗೆಲ್ಲ ಎಲ್ಲಿಂದ ನನ್ ಕಷ್ಟಗಳು, ಎಲ್ಲಿಂದ ನಾನು ಹೇಳಿ ಅರ್ಥ ಮಾಡ್ಸ್ಲಾ? ಅವ್ರಿಗೆಲ್ಲ ಹೆಂಗೆ ಅಂದ್ರೆ ಇನ್ನು ಕೆಲವ್ರು ಅವ್ರೆ, ಅವ್ರಿಗೆಲ್ಲ ಅವರಿಂದ ಇರ್ಬೇಕು ನಾವು, ಬಟ್ ಅವ್ರಿಗಿನ ಮೇಲ್ ಬೆಳಿಬಾರ್ದು. ಏನು ಮಾಡಕ್ ಆಗಲ್ಲ ಈ ಕಾಲದಲ್ಲಿ, ನಮ್ ಕೈಲಲ್ಲ. ಅಷ್ಟೇ, ಇಷ್ಟೇ ಲೈಫು. ಆದ್ರೂ ಯಾರಾದ್ರು ಏನಾರು ಕೇಳಿದ್ರೆ ಏನ್ ಹೇಳ್ತೀವಿ ಹೇಳು? ನೋಡ್ಕೊಳ್ಳೋಣ, ಮ್ಯಾನೇಜ್ ಮಾಡ್ಬಿಡೋಣ. ಏನ್ ಮ್ಯಾನೇಜ್? ಎಲ್ಲಿಂದ ಮಾಡ್ತೀಯಾ? ಎಲ್ಲಿಂದ ತರ್ತೀಯ ಕಾಸನ್ನ? ಊಟಿಸ್ಬಿಡ್ತೀಯಾ? ಏನ್ ಬಂದೆ ಇದೆ ಅರ್ಜುನ್, ಇನ್ನು ನಗ್ತಾನೆ ನೀನು ಮ್ಯಾನೇಜ್ ಮಾಡೋಣ ಅಂತ. ಚಿಕ್ಕ ವಯಸ್ಸಲ್ಲಿ ಏನೇನೋ ಅನ್ಕೊಂಡೆ, ಇದು ಅದ್ ಮಾಡ್ಬೇಕು, ಹಿಂಗಿರ್ಬೇಕು ಲೈಫ್. ಏನೋ ಇರಲ್ಲ ಬದ್ನೆಕಾಯಿ ಇಲ್ಲಿ. ಇಷ್ಟೇ ಲೈಫು. 27 ವಯಸ್ಸು ತನಕ ಈ ಸೂರ ಬಂದಿರೋದೇ ಹಿಂಗೆ ಅಂತ ಗೊತ್ತಿಲ್ಲ. ಇನ್ನ 37 ಆಗ್ಲಿ 47 ಆಗ್ಲಿ, ಮೇ ಬಿ ಇದೇನೋ ಹುಡುಗಿ ಆಗ್ಬಿಟ್ಟಿದ್ರೆ ಚಾಯ್ಸ್ ಇರ್ತಿತ್ತ. ಕೆಲ್ಸ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು. ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋದ್ರು ಕೆಲ್ಸ ಮಾಡ್ಬೋದು, ಮಾಡದೇ ಇರ್ಬೋದು. ಬಟ್ ಎಲ್ಲ ರೀಲ್ಸ್ ಅಲ್ಲಿ ಗಂಡ ಗುಟ್ಬೇಕು, ಏನ್ ಗಂಡ ಗುಟ್ಟಿ ಇಲ್ಲಿ? ಏನ್ ಸಾಯ್ಬೇಕು, ನಾಯಿ ತರ ಅಲ್ದಾಡ್ಬೇಕು, ಕೊನೆ ತನಕ ಸಾಯ್ಬೇಕು. ಇಷ್ಟೇ ಮಿಡಲ್ ಕ್ಲಾಸ್ ಗಂಡಸರ ಜೀವನ, ಇಷ್ಟೇ ಇಲ್ಲಿ.